ಕನ್ನಡ ವಾಹಿನಿ ಮನರಂಜನೆ ಕೊಡೋದ್ರಲ್ಲಿ ಯಾವಾಗ್ಲೂ ಎಕ್ಸ್ಪರ್ಟ್. ವಿಭಿನ್ನ ಕಥಾಹಂದರ ಹೊಂದಿರೋ ಸೀರಿಯಲ್, ರಿಯಾಲಿಟಿ ಶೋಗಳ ಮೂಲಕ ಜನರನ್ನ ರಂಜಿಸ್ತಾ ಬಂದಿದೆ. ಆದ್ರೀಗ ಸೀರಿಯಲ್ ಪ್ರೇಮಿಗಳಿಗೆ ಸ್ಯಾಡ್ ನ್ಯೂಸ್ ಹೊಂದಿದೆ. ಇದೀಗ ಜೀ ಕನ್ನಡದ ಜನಪ್ರಿಯ ಸೀರಿಯಲ್ ಅಮೃತಧಾರೆ ಹಾಗೂ ಬ್ರಹ್ಮಗಂಟು ಸೀರಿಯಲ್ ಈಗ ಕೊನೆ ಹಂತಕ್ಕೆ ತಲುಪಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸೀರಿಯಲ್ ಮುಕ್ತಾಯಗೊಳ್ಳಲಿದೆ ಅನ್ನೋ ಸುದ್ದಿ ಸದ್ದು ಮಾಡ್ತಿದೆ. ಅಷ್ಟಕ್ಕೂ ಈ ಸುದ್ದಿ ನಿಜಾನಾ? ಸೀರಿಯಲ್ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರೋ ಜನಪ್ರಿಯ ಸೀರಿಯಲ್ ಅಮೃತಧಾರೆ ಹಾಗೂ ಬ್ರಹ್ಮಗಂಟು ಸೀರಿಯಲ್ ವೀಕ್ಷಕರನ್ನ ರಂಜಿಸ್ತಾ ಇದೆ. ಅಮೃತಧಾರೆ ಸೀರಿಯಲ್ ಈಗಾಗಲೇ 700 ಸಂಚಿಕೆಗಳನ್ನು ಪೂರೈಸಿದ್ರೆ, ಬ್ರಹ್ಮಗಂಟು ಸೀರಿಯಲ್ ಕೂಡ TRP ರೇಸ್ನಲ್ಲಿ ಉತ್ತಮ ಸ್ಥಾನದಲ್ಲಿದೆ. ಎರಡು ಸೀರಿಯಲ್ ಸ್ಟೋರಿ ಸಾಕಷ್ಟು ಕ್ಯೂರಿಯಾಸಿಟಿ ಮೂಡಿಸಿದೆ. ಆದ್ರೀಗ ಏಕಾಏಕಿ ಸೀರಿಯಲ್ ಎಂಡ್ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಸದ್ದು ಮಾಡ್ತಿದೆ. ಅಮೃತಧಾರೆ ಸೀರಿಯಲ್ನಲ್ಲಿ ಗೌತಮ್ ದಿವಾನ್ಗೆ ತನ್ನ ಚಿಕ್ಕಮ್ಮನ ಮೇಲೆ ಅತಿಯಾದ ನಂಬಿಕೆ. ಹೀಗಾಗಿ ಆಕೆಯ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದ. ಶಕುಂತಲಾ ಹೇಳಿದ್ದೆಲ್ಲ ನಡೀತಾ ಇತ್ತು. ಆದ್ರೆ ಭೂಮಿಕಾ ಗೌತಮ್ನ ಮದುವೆಯಾಗಿ ಬಂದ್ಮೇಲೆ ಶಕುಂತಲಾ ಆಟ ನಡೀತಾ ಇಲ್ಲ. ಎಷ್ಟೇ ಷಡ್ಯಂತರ ನಡೆಸಿದ್ರೂ ಆಕೆಯ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಿದೆ. ಇದೀಗ ಶಕುಂತಲಾ ಭೂಮಿಕಾಳನ್ನ ಮುಗಿಸಲು ಮುಂದಾಗಿದ್ದಾಳೆ. ಆದ್ರೆ ಭೂಮಿಕಾ ಬುದ್ಧಿವಂತೆ. ಈಗಾಗಲೇ ಗೌತಮ್ ಚಿಕ್ಕಮ್ಮಳ ಇನ್ನೊಂದು ಮುಖ ಆಕೆಗೆ ಗೊತ್ತಾಗಿದೆ. ಹೀಗಾಗಿ ತನ್ನ ಗಂಡ ಹಾಗೂ ಮನೆಯವರ ಸುದ್ದಿಗೆ ಬಂದ್ರೆ ಹುಷಾರಂತ ವಾರ್ನ್ ಕೂಡ ಮಾಡಿದ್ಲು. ಅಷ್ಟೇ ಅಲ್ಲ, ಆಕೆಗೆ ಕಪಾಳ ಮೋಕ್ಷ ಕೂಡ ಮಾಡಿದ್ಲು. ಇದೀಗ ಸೃಜನ್ ಭೂಮಿಕಾ ಜೊತೆ ಸೇರ್ಕೊಂಡು ಶಕುಂತಲಾ ಫೋನ್ ಟ್ರ್ಯಾಪ್ ಮಾಡಿಸಿದ್ದಾಳೆ. ಶಕುಂತಲಾ ಹಾಗೂ ಜಯದೇವ್ ಭೂಮಿಕಾಳನ್ನ ಕೊಲ್ಲಲು ಮಾಡಿದ ಪ್ಲಾನ್ ಕೂಡ ಗೊತ್ತಾಗಿದೆ. ಆದ್ರೆ ಅಷ್ಟೊತ್ತಿಗಾಗಲೇ ವಿಲನ್ಗಳಿಗೆ ಈ ವಿಷಯ ತಿಳಿದು ಬಿಟ್ಟಿದೆ. ಇಲ್ಲಿಗೆ ಭೂಮಿಕಾ ಪ್ಲಾನ್ ಫ್ಲಾಪ್ ಆಗಿದೆ. ಆದ್ರೂ ಮೊದಲು ಮಾಡಿದ ಟ್ರ್ಯಾಪ್ ಬಗ್ಗೆ ಗೌತಮ್ಗೆ ವಿಷಯ ತಿಳಿಸಿದ್ದಾಳೆ. ಅಲ್ಲಿ ಜಯದೇವ್ನ ವಾಯ್ಸ್ ಮಾತ್ರ ಇರೋದ್ರಿಂದ ಶಕುಂತಲಾ ವಿರುದ್ಧ ಸಾಕ್ಷಿ ಇನ್ನು ಭೂಮಿಕಾಗೆ ಸಿಕ್ಕಿಲ್ಲ. ಇದೀಗ ಭೂಮಿಕಾ ಅತ್ತೆ ವಿರುದ್ಧ ಸಾಕ್ಷಿ ಹುಡುಕಿದ್ರು ಅದನ್ನ ಗೌತಮ್ ಅಷ್ಟು ಬೇಗ ನಂಬಲಿಕ್ಕೆ ಇಲ್ಲ. ಯಾಕಂದ್ರೆ ತನ್ನ ಚಿಕ್ಕಮ್ಮನನ್ನ ಅಷ್ಟು ಕುರುಡಾಗಿ ನಂಬಿದ್ದಾನೆ. ಇನ್ನು ಗೌತಮ್ ಮೊದಲ ಮಗು ಕೂಡ ಸಿಗ್ಬೇಕು. ಹೀಗಾಗಿ ಇಷ್ಟು ಬೇಗ ಸೀರಿಯಲ್ ಮುಗಿಯೋದು ಡೌಟ್. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸೀರಿಯಲ್ ಎಂಡ್ ಆಗುತ್ತೆ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತೊಂದ್ ಕಡೆ ಬ್ರಹ್ಮಗಂಟು ಸೀರಿಯಲ್ ಕೂಡ ಮುಕ್ತಾಯ ಆಗುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ. ಚಿರು ಅತ್ತಿಗೆ ಸೌಂದರ್ಯಾಳನ್ನ ಅತಿಯಾಗಿ ನಂಬ್ತಿದ್ದ. ಆದ್ರೀಗ ದೀಪ ಬಂದ್ಮೇಲೆ ಸೌಂದರ್ಯ ಮಾಡ್ತಿರೋ ತಪ್ಪುಗಳ ಬಗ್ಗೆ ಅವನಿಗೆ ಅರಿವಾಗ್ತಿದೆ. ಆದ್ರೆ ಕೆಟ್ಟವಳು ಅನ್ನೋದು ಇನ್ನೂ ಆತನಿಗೆ ಗೊತ್ತಾಗಿಲ್ಲ. ಸೌಂದರ್ಯ ನಿಜ ಬಣ್ಣ ಬಯಲು ಮಾಡಲು ದೀಪಾಗೆ ಕಷ್ಟವಾಗಿದೆ. ಅವಳು ಎಲ್ಲರನ್ನ ಕೊಲ್ಲಿಸಲು ಮಾಡಿರುವ ಸಂಚು ದೀಪಾಗೆ ಗೊತ್ತಿದ್ರೂ ಅದಕ್ಕೆ ಸಾಕ್ಷಿ ಇಲ್ಲ. ಇದೀಗ ಮೋಸದಿಂದ ಅರ್ಚನಾ ಮದುವೆ ಮಾಡಿಸಲು ಕೂಡ ಸೌಂದರ್ಯ ಹೊರಟಿದ್ದಾಳೆ. ಅರ್ಚನಾ ಮದುವೆ ಆಗ್ಬೇಕು ಎಂದಿರೋ ರಾಹುಲ್ಗೆ ಅಪಘಾತ ಮಾಡಿಸಿದ್ದಾಳೆ. ಆದ್ರೆ ಇದಕ್ಕೆ ಸಾಕ್ಷಿ ಇಲ್ಲ. ಇದೀಗ ದೀಪ ಸೌಂದರ್ಯ ವಿರುದ್ಧ ಸಾಕ್ಷಿ ಹುಡುಕಿ ಚಿರುನ ನಂಬಿಸ್ಬೇಕು ಅಂದ್ರೆ ಇನ್ನು 1 ವರ್ಷ ಆದ್ರೂ ಟೈಮ್ ಬೇಕೇ ಬೇಕು. ಯಾಕಂದ್ರೆ ಇದು ಸೀರಿಯಲ್. ಹೀಗಾಗಿ ಈ ಸೀರಿಯಲ್ ಕೂಡ ಎಂಡ್ ಆಗೋದು ಡೌಟ್ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? 2 ಸೀರಿಯಲ್ಗಳು ಎಂಡ್ ಆಗ್ಬೋದಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.